ಮುಖ್ಯವಾಗಿ ಇಲ್ಲಿ ಕೃಷಿ ತೋಟಗಾರಿಕಾ ಮೇಳ ನಡೆಸುವುದು ಅತ್ಯಂತ ಸೂಕ್ತವಾದದ್ದು ನಾನು ನಂಬಿದ್ದೇನೆ. ಯಾಕೆಂದರೆ ಕೃಷಿ ಬಗ್ಗೆ ಈಗ ಆಸಕ್ತಿ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಕೃಷಿಗೆ ಸಂಬಂಧಪಟ್ಟದ ಅನೇಕ ವಿಷಯಗಳು ಇನ್ನೂ ಕೂಡ ವಿಷಯವಿಲ್ಲದೆ ಹೊರಗೆ ಬರ್ತಾ ಇಲ್ಲ. ಎಲ್ಲರೂ ಕೂಡ ಸಮಸ್ಯೆ ಬಂದಾಗ ಸರ್ಕಾರವನ್ನು ನೋಡ್ತಾ ಇಲ್ಲದೆ ಸಮಸ್ಯೆ ಇದ್ದಾಗ ಯಾರು ಸರ್ಕಾರ ನೋಡೋದು. ಉದಾಹರಣೆಗೆ ಈಗ ದಾಳಿಂಬೆ ಕೃಷಿ ಒಳ್ಳೆ ಲಾಭದಾಯಕವಾದ ಕೃಷಿ ದಾಳಿಂಬೆಯನ್ನು ಯಾರು ಬೆಳೆಸ್ತಾರಲ್ಲ 2 ಕೈ ತುಂಬ ಹಣ ಮಾಡ್ತಾ ಇದ್ದಾರೆ. ಅದು ಅವರು ಹೇಳ್ತಾರೆ ಮುಂದೆ ರೋಗ ಬರಬಹುದು, ರೋಗ ಬಂದಾಗ ನೋಡೋಣ ಅಂತ. ನೋಡೋಣ ಅಲ್ಲ, ರೋಗ ಬಂದಾಗ ನೋಡೋದು ಮೊದಲೇ ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಡ್ಬೇಕು. ಅನೇಕರಿಗೆ ನಾನು ಪ್ರಶ್ನೆ ಕೇಳಿದ್ದೇನೆ, ಏನು ಮಾಡಬೇಕಾಗುತ್ತೆ, ಇಂಜೆಕ್ಷನ್ ಕೊಡಬೇಕಾಗುತ್ತಾ, ಅದು ನಮಗೆ ಗೊತ್ತಿಲ್ಲ ಅಂತಾರೆ. ಅಂದರೆ ಎಲ್ಲರೂ ಕೂಡ ಲಾಭದಾಯಕವಾದ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಹಿಂದಿನ ಗಾದೆ ಇದೆ. ಅಂದರೆ ಕೃಷಿಗೆ ದುರ್ಭಿಕ್ಷೆ ಇಲ್ಲ ಅಂತ. ಯಾವ ವ್ಯವಹಾರಕ್ಕೆ ದುರ್ಭಿಕ್ಷೆ ಬಂದರೂ ಕೃಷಿಗೆ ದುರ್ಭಿಕ್ಷೆ ಬರೋದಿಲ್ಲ ಅಂತ. ಕಳೆದ ಸಾವಿರಾರು ವರ್ಷಗಳಲ್ಲಿ ಕೃಷಿಯನ್ನು ಅವಲಂಬಿಸಿ ಜೀವನ ನಾವು ಮಾಡಿದ್ದೇವೆ. ಕೃಷಿ ಪ್ರಧಾನವಾದಂಥ ನಮ್ಮ ದೇಶದಲ್ಲಂತೂ ಕೃಷಿಯನ್ನು ಅವಲಂಬಿಸಿ ಸಾಕಷ್ಟು ಜನ ಅದರ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ಎಲ್ಲರೂ ಕೂಡ ಒಂದು ತಿಳ್ಕೊಳ್ಬೇಕೇನಂತಂದರೆ, ಕೃಷಿಯ ಮೂಲಕ್ಕೆ ನಾವು ಹೋಲಿಸಿದರೆ ಈಗ ಕೃಷಿ ಯಾವುದು ಒಳ್ಳೆಯದು, ಎಲ್ಲರಿಗಿಂತ ಯಾವುದು ಒಳ್ಳೆಯದು ಅಂತ. ಕೆಲವು ಕಡೆ ಹೋದಾಗ ಸಮೃದ್ಧವಾಗಿ ಕೃಷಿಯನ್ನು ಮಾಡ್ತಾರೆ, ಭತ್ತವನ್ನು ಮಾಡ್ತಾರೆ, ಕೆಲವರು ತೆಂಗನ್ನು ಮಾಡ್ತಾರೆ, ಕೆಲವರು ಅಡಿಕೆಯನ್ನು ಮಾಡ್ತಾರೆ, ಕೆಲವರು ಕಾಳುಮೆಣಸನ್ನು ಬೆಳೆಸ್ತಾರೆ, ಕೆಲವರು ಬೇರೆ ಬೇರೆ ಕೃಷಿಗಳನ್ನು ಮಾಡ್ತಾರೆ. ಮಾಡುವಾಗ ಆ ಕೃಷಿಯ ಸಂಬಂಧವಾದಂಥ ಮಾಹಿತಿಯನ್ನು ಪಡ್ಕೊಡ್ಲಿಕ್ಕೆ ಅವರಿಗೆ ಕುತೂಹಲ ಇರುತ್ತೆ, ಆಸಕ್ತಿ ಇರುತ್ತೆ. ಆದರೆ ಆಸಕ್ತಿ ಇದ್ದರೆ ಸಾಲದು, ಅವರು ಹೋಗಿ ನೋಡಿ ಮಾಡಬೇಕಾದ ಪ್ರದೇಶ ಎಲ್ಲಿದೆ ಅಂತ ವಿಶ್ವವಿದ್ಯಾಲಯ ಮಾತ್ರ. ಹಾಗಾಗಿ ವಿಶ್ವವಿದ್ಯಾಲಯಗಳು ಎಂದು ಜೀವಂತ ಸಾಕ್ಷಿಗಳಾಗಿ ಕೃಷಿಗಿದೆ. ಇವುಗಳಲ್ಲಿ ಬಂದು ಭೇಟಿ ಮಾಡಿ ನೋಡುವಂಥ ಕೃಷಿಕರು ಹೆಚ್ಚು ಬೇಕಾಗಿದೆ. ಕೃಷಿಕರು ಬರದೇ ಇದ್ದರೆ ಕೃಷಿ ವಿಶ್ವವಿದ್ಯಾಲಯ ಇದು ಕೂಡ ಏನು ಪ್ರಯೋಜನ ಆಗೋದಿಲ್ಲ. ಕೃಷಿಗೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿದೆ. ಈಗ ಕೃಷಿಗೆ ವಿಮೆಯನ್ನು ಕೇಂದ್ರ ಸರ್ಕಾರ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ ಕೃಷಿ ನಮಗೇನು ಆಗಲಿಕ್ಕಿಲ್ಲ, ಈ ವರ್ಷ ನೋಡೋಣ ಅಂದರೆ. ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗುತ್ತೆ ಅಂತ ನಮ್ಮ ಯುಗಾದಿ ಭವಿಷ್ಯದಲ್ಲಿ ಹೇಳಿದೆ. ಯುಗಾದಿ ಭವಿಷ್ಯದಲ್ಲಿ ಈ ವರ್ಷ ಒಳ್ಳೆ ಮಳೆ ಬೆಳೆ, ಒಂದು ವರ್ಷ ಹಾಗೆ ಆಯಿತು, ಭಾಳ ಒಳ್ಳೆ ಮಳೆ ಬರುತ್ತೆ ಅಂತ ಯುಗಾದಿಯಲ್ಲಿ ನಮ್ಮ ಓದಿದರು. ನಾನು ಮತ್ತು ಆ ವರ್ಷ ಮಳೆ ಭಾಳ ಕಡಿಮೆ ಆಗಿತ್ತು. ಪುರೋಹಿತರ ಹತ್ರ ಕೇಳಿದೆ, ಏನ್ರಿ ನೀವು ಹೇಳಿದಿರಿ ಭಾಳ ಒಳ್ಳೆ ಮಳೆ ಬರುತ್ತೆ, ಸಮೃದ್ಧ ಕೃಷಿ ಆಗುತ್ತೆ ಅಂತ ಹೇಳಿದರೆ, ವರ್ಷ ಮಳೆ ಬರಲಿಲ್ಲ. ಅದಕ್ಕೆ ಮಳೆ ಬಂದಿದೆ, ಅದು ಸಮುದ್ರದ ಮೇಲೆ ಹೆಚ್ಚು ಬಿದ್ದಿದೆ ಅಂತಂದರು. ಸಮುದ್ರದ ಮೇಲೆ ಹೆಚ್ಚು ನೀರು ಬಿದ್ದರೆ ಮಳೆ ಪ್ರಯೋಜನ ಏನು? ಹಾಗೆ ಆಗಿದೆ, ಭೂಮಿಯಲ್ಲೇ ಬೀಳಲಿಲ್ಲ, ಹೆಚ್ಚಿನ ನೀರಿಲ್ಲ, ಕೃಷಿಗೆ ಸಮುದ್ರದ ಮೇಲೆ ಬಿದ್ದಿದೆ ಅಂತ. ಅಂತೂ ಇಂತೂ ಆ ವರ್ಷ ಭಾಳ ಜನ ಕಷ್ಟಪಟ್ಟರು. ಈ ವರ್ಷ ಅತಿವೃಷ್ಟಿಯಿಂದ ಸಮಸ್ಯೆ ಇದೆ. ಮೇ ತಿಂಗಳಲ್ಲಿ ಹಿಡಿದ ಮಳೆ ಇನ್ನೂ ಬಿಟ್ಟಿಲ್ಲ. ನಮ್ಮಲ್ಲಂತೂ ಇಲ್ಲೂ ಮೋಡ ಇದೆ ಪುಣ್ಯಕ್ಕೆ, ಮತ್ತು ನಮ್ಮಲ್ಲಿ ಅಂತೂ ಇನ್ನೂ ಮಳೆ ಬರ್ತಾನೆ ಇದೆ. ಎಲ್ಲೋ ಅಲರ್ಟ್, ಎಲ್ಲೋ ರೆಡ್ ಅಲರ್ಟ್ರಿಂದ ಅಲರ್ಟ್ಗಳನ್ನು ಕೊಡ್ತಾನೆ ಇರ್ತಾರೆ. ಇದೆಲ್ಲ ನೋಡಿದರೆ ವಾತಾವರಣ ಅನೇಕ ರೀತಿಯಲ್ಲಿ ಬದಲಾವಣೆಗಳಾಗ್ತದೆ. ಈ ಬದಲಾವಣೆ ಆಗತಕ್ಕಂಥ ವಾತಾವರಣವನ್ನು ಹೇಗೆ ನಾವು ನಿಭಾಯಿಸಬೇಕು, ಹೇಗೆ ಅದನ್ನು ಎದುರಿಸಬೇಕು ಅಂತ ನಾವೆಲ್ಲ ಯೋಚನೆ ಮಾಡಬೇಕಾದ್ರೆ ಯೋಚನೆ ಸಾಲದು, ಪರಿಹಾರನೂ ಬೇಕಾಗೋದಕ್ಕೆ. ಪರಿಹಾರ ಕೊಡತಕ್ಕಂಥ ಒಂದೇ ಒಂದು ಅರ್ಹತೆ ಇದ್ದರೆ ಅದು ವಿಶ್ವವಿದ್ಯಾಲಯಕ್ಕೆ ಮಾತ್ರ. ಇವತ್ತು ನಾನು ನೋಡಿದೆ ಪತ್ರಿಕೆಯಲ್ಲಿ, ನಿನ್ನೆ ಸಚಿವರೊಬ್ಬರು ಹೇಳಿದರು, ವಿಶ್ವವಿದ್ಯಾಲಯರು ಮಾಡಿದಂಥ ಅನೇಕ ಸಂಶೋಧನೆಗಳು ಹೊರಬರಬೇಕು ಅಂತ. ಹೊರಗೆ ಅಂತಂದರೆ ಸಮಾಜಕ್ಕೆ ಲಭ್ಯವಾಗಬೇಕು ಅಂತ. ಸಮಾಜಕ್ಕೆ ಲಭ್ಯ ಆಗಬೇಕಾದರೆ ಕೃಷಿಕರು ಬಂದು ನೋಡಬೇಕು, ಕೃಷಿಕರು ಬಂದು ಇಲ್ಲಿ ಭೇಟಿಗಳು. ಹಾಗಾಗಿ ನಾವು ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಅನೇಕ ಕೃಷಿಕರನ್ನು ಇಲ್ಲಿಗೆ ಆಹ್ವಾನಿಸ್ತಾ ಇರ್ತೇವೆ. ಅಲ್ಲಿ ಬಂದು ನೋಡಿ ಇಲ್ಲಿಯ ವಿಶೇಷಗಳು ನೋಡಿ ಅಂತ. ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶ್ರೀ ಜಗದೀಶ್ ಅವರೊಂದಿಗೆ ನಾನೀಗ ಒಂದು ಸುತ್ತು ಹೋಗಿದೆ. ಅವರು ಎಲ್ಲ ವಿವರಿಸಿದರು, ಹೇಗೆ ಇಲ್ಲಿ ಬೇರೆ ಬೇರೆ ರೀತಿಯ ಕೃಷಿಗಳನ್ನು ಮಾಡ್ತಾರೆ, ಕೃಷಿಕರನ್ನು ಪ್ರೋತ್ಸಾಹಿಸ್ತಾರೆ ಅನ್ನೋದನ್ನೆಲ್ಲ ತೋರಿಸಿದರು. ಈ ಎಲ್ಲ ಕೃಷಿ ಮತ್ತು ಕೃಷಿಯ ಸಂಬಂಧಪಟ್ಟಂಥ ವಿಷಯಗಳಿಗೆ ಪ್ರಶ್ನೆಗಳು ಮುಖ್ಯ. ಪ್ರಶ್ನೆ ಹಾಕುವಂಥ ಜನಸಂಖ್ಯೆ ಜಾಸ್ತಿ ಆಗಬೇಕು, ಪ್ರಶ್ನೆ ಹಾಕುವಂಥ ಕುತೂಹಲಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಹಾಗಿದ್ರೆ ಮಾತ್ರ ಪ್ರಶ್ನೆಗೆ ಉತ್ತರ ಬರುತ್ತೆ. ಉತ್ತರ ಬಂದಾಗ ಅದನ್ನು ನಾವು ಮಾಡ್ಬೋದು, ಇತರಿಗೆ ಹೇಳೋದು. ನಮ್ಮ ಬಂಟ್ವಾಳದಲ್ಲಿ ನಾವು CHSE ಮಾಡಿದ ಕೃಷಿ ಸರ್ಕಾರದೊಂದಿಗೆ ಸೇರಿ
ಕೃಷಿ ಯಂತ್ರಧಾರ ಅಂತ ಒಂದು ಸಂಘವನ್ನು ಮಾಡಿ ಅಲ್ಲಿ ಕೃಷಿ ಯಂತ್ರಗಳನ್ನು ಬಾಡಿಗೆ ಉಪಕರಣಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಭಾಳ ಜನ ಅದನ್ನು ತೆಗೆದುಕೊಂಡು ಹೋಗಿ ಕೃಷಿಯನ್ನು ಯಂತ್ರೋಪಕರಣ ಮೂಲಕ ಮಾಡ್ತಾ ಇದ್ದಾರೆ. ಆದರೆ ಭಾಳ ಜನಕ್ಕೆ ಇನ್ನೂ ಕೃಷಿಯ ಯಂತ್ರ ಒಬ್ಬ ಬಂದು ಒಂದು ದಿವಸ ನಾನು ಹೋಗುವಾಗ ರಿಕ್ಷಾ ತಂದು ರಿಕ್ಷಾದಲ್ಲಿ ಈ ಕೊಯ್ಯುವ ಯಂತ್ರ, ಸಣ್ಣ ಕೊಯ್ಯುವ ಯಂತ್ರವನ್ನು ಲೋಡ್ ಮಾಡ್ತಾಯಿದ್ದೆ. ಏನಪ್ಪ ಇದು ಲೋಡ್ ಮಾಡ್ತಾಯಿದ್ದೆ ಅಂದರೆ, ಸ್ವಾಮಿ ನೆರೆಯ ಭೂಮಿಯವರು ಕೃಷಿ ಯಂತ್ರವನ್ನು ತಂದಿದ್ದರು. ಅವರು ಭೂಮಿಯನ್ನು ನಾಟಿ ಮಾಡಿದ್ದು ಯಂತ್ರದಲ್ಲಿ, ಈಗ ಕೊಯ್ಯೋದು ಯಂತ್ರದಲ್ಲಿ ಅಂತ ಹೇಳಿ ಆ ಮೂಲಕ ನಾನು ಪ್ರೇರಿತನಾಗಿದ್ದೇನೆ. ನನ್ನ ಪಕ್ಕದ ಜಮೀನಿನಲ್ಲಿ ಅವನು ಇದ್ದದರಿಂದ ಆ ಪ್ರೇರಣೆಯನ್ನು ಮಾಡಿ ನಾನು ಕೂಡ ನನ್ನ ಭೂಮಿಗೆ ತೆಗೆದುಕೊಂಡು ಹೋಗ್ತಿದ್ದೇನೆ. ಅಂತೂ ಯಾಂತ್ರೀಕರಣ ಇವತ್ತು ಬಹಳ ಮುಖ್ಯವಾಗಿ ಆಗಬೇಕಾದಂಥ ಕಾರ್ಯಕ್ರಮ. ಯಾಂತ್ರೀಕರಣ ಆಗಲೇಬೇಕಾಗಿದೆ. ಯಾಂತ್ರೀಕರಣ ಆಗದೇ ಇದ್ದರೆ ಕೃಷಿಗೆ ನಮಗೆ ಮೊದಲಾಗಿ ಜನ ಸಿಕ್ಕುವುದಿಲ್ಲ. ಜನ ಸಿಕ್ಕಿದರೂ ಕೂಡ ಅದರ ಮಜೂರಿ ತುಂಬ ಹೆಚ್ಚಾಗಿದೆ. ಹಾಗಾಗಿ ಯಂತ್ರೋಪಕರಣಗಳ ಮೂಲಕ ಮಾಡೋದು ಭಾಳ ಸುಲಭ. ನಾವು ವಿದೇಶಗಳಿಗೆ ಹೋದಾಗ ನೋಡ್ತೇವೆ, 100 ಕಿಲೋಮೀಟ್ರ್ ನಾವು ಹೋದಾಗ ಒಬ್ಬ ಮನುಷ್ಯ ಕಾಣೋದಿಲ್ಲ, ಅದು ಅಲ್ಲಲ್ಲಿ ಯಂತ್ರಗಳು ಕಾಣುತ್ತೆ. ಯಂತ್ರಗಳು ವಿದೇಶದಲ್ಲಿ ಭಾಳಷ್ಟು ಇದೆ. ಅದು ಹುಲ್ಲು ಕಡಿದು ಹುಲ್ಲು ರಾಶಿ ಮಾಡಿ ಹುಲ್ಲನ್ನು ಸುತ್ತಿ ಕಟ್ಟಿಕೊಡ್ತದೆ. ಅದನ್ನು ಕೃಷಿಕರು ಕೊಂಡೋಗಿ ನಮ್ಮ ಡೈರಿಯಲ್ಲಿ ಅಟ್ಟದ ಮೇಲೆ ಇಟ್ಟುಕೊಳ್ತಾರೆ ಮತ್ತು ಕೃಷಿಗೆ ಜಾನುವಾರುಗಳಿಗೆ ಅದನ್ನು ಇಡೀ ವರ್ಷ ಬಳಸ್ತಾರೆ. ಹೀಗೆ ಯಂತ್ರೋಪಕರಣಗಳ ಉಪಯೋಗವನ್ನು ನಾವು ತಿಳ್ಕೊಂಡ್ರೆ ಮಾತ್ರ ಆವಾಗ ಕೃಷಿಗೆ ಯಂತ್ರೋಪಕರಣಗಳಿಂದ ಸಹಾಯ ಆಗ್ತದೆ. ಇಲ್ಲಿ ನಾನು ನೋಡಿ ಇವತ್ತು ತೋರಿಸಿದ್ದು ನನಗೆ ನಮ್ಮ ಕುಲಪತಿಗಳು, ವಿತರಣಾಧಿಕಾರಿಗಳು ಈ ಅಡಿಕೆಯನ್ನು ಬೇಯಿಸುವಂಥದ್ದಕ್ಕೆ ಕೂಡ ಯಂತ್ರ ಬಂದಿದೆ. ಬೇಯಿಸಿ ಅದನ್ನು ಬಣ್ಣ ಕೊಡುವಂಥದ್ದಕ್ಕೆ ಯಂತ್ರ ಬಂದಿದೆ. ಹಾಗಾಗಿ ಕೂಲಿಗಳ ಮೇಲೆ ಅವಲಂಬಿತರಾಗಿರಬೇಕಾದ ಅಗತ್ಯ ಇಲ್ಲ. ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಯಂತ್ರೋಪಕರಣಗಳು ಬಂದು ನಮ್ಮ ಧರ್ಮಸ್ಥಳದಿಂದ ನಾವು ಅಡಿಕೆ ಸಿಪ್ಪೆ ಯಂತ್ರದಲ್ಲಿ ತೆಗಿತಾ ಕೆಲವು ವರ್ಷದಿಂದ ಕೈಯಲ್ಲಿ ತೆಗಿತಾ ಇದ್ದರೆ ಇನ್ನೂ ಅದಕ್ಕೆ ದರ ಇರುವಾಗ ಅಡಿಕೆ ಇರೋದಿಲ್ಲ, ಅಡಿಕೆ ಇದ್ದಾಗ ದರ ಇರೋದಿಲ್ಲ. ಈ ಎರಡೂ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಾವು ಯಂತ್ರೋಪಕರಣಗಳ ಮೂಲಕ ಸಿಪ್ಪೆ ತೆಗೆದು ಅದನ್ನು ದಾಸ್ತಾನು ಮಾಡಿರ್ತೀವಿ, ರೇಟ್ ಬಂದಾಗ ಕೊಡ್ತೀವಿ. ಈಗ ಇದೇ ರೀತಿ ಕಾಳುಮೆಣಸು ಕೂಡ ಒಳ್ಳೆಯ ಬೆಳೆಯಾಗಿದೆ. ಕಾಳುಮೆಣಸಿನ ಜೊತೆಗೆ ಇವತ್ತು ಅನೇಕ ಕೊಕ್ಕೋ ಮುಂತಾದ ಅನೇಕ ಉಪಕೃಷಿಗಳು ಕೂಡ ಉಪಯುಕ್ತವಾಗ್ತಾಯಿದೆ. ಹಾಗಾಗಿ ಕೃಷಿಕರು ಇವತ್ತು ಚೆನ್ನಾಗಿ ತಿಳ್ಕೊಳ್ಬೇಕು, ಅರ್ಥಕೊಳ್ಬೇಕು, ವಿಶ್ವವಿದ್ಯಾಲಯದ ಜೊತೆಗೆ ಚೆನ್ನಾಗಿ ಸಂಬಂಧ ಇಟ್ಕೊಳ್ಬೇಕು, ಪ್ರಶ್ನೆಗಳನ್ನು ಹಾಕಬೇಕು ಅಂತ ಕೇಳ್ತಾ ಈ ಕಾರ್ಯಕ್ರಮ ಬಹಳ ಉತ್ತಮವಾದ ಕಾರ್ಯದಲ್ಲಿ ನಡೀತಾ ಇದೆ. ಮತ್ತು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇಂತಹ ಕಾರ್ಯಕ್ರಮ ನಡೆಯುವಾಗ ಎಲ್ಲ ಕೃಷಿಕರು ಬಂದು ನೋಡುವಂಥದ್ದು ಬಹಳ ಅಗತ್ಯ ಇದೆ. ದಯವಿಟ್ಟು ಎಲ್ಲ ಕೃಷಿಕರು ಬನ್ನಿ, ನೋಡಿ, ಆನಂದಿಸಿ ಮತ್ತು ಪ್ರಶ್ನೆಗಳನ್ನು ಕೇಳಿ. ವಿವಿಧ ಇಲಾಖೆಗಳಿಗೆ ಹೋಗಿ ಪ್ರಶ್ನೆ ಕೇಳಿ. ಪ್ರಶ್ನೆಗೆ ತಕ್ಕ ಉತ್ತರ ದೊರಕಿದರೆ ನಿಮ್ಮ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಒಳ್ಳೆಯ ರೀತಿಯಲ್ಲಿ ನೀವೆಲ್ಲ ಭವಿಷ್ಯದಲ್ಲಿ ನಿಮಗೆ ಕೃಷಿಯನ್ನು ಯಾರು ಅವಲಂಬಿಸ್ತಾರೋ ಅವರಿಗೆ ಖಂಡಿತವಾಗಿ ಭವಿಷ್ಯ ಉತ್ತಮವಾಗಿ ಇರುತ್ತೆ. ಸ್ವಲ್ಪ ಅದ್ದೂರಿಯ ಜೀವನ ಆಗಿರಲಿಕ್ಕಿಲ್ಲ. ಈಗ ನಾವೆಲ್ಲ ಶೋಕಿವಾಲಗಳ ಹಾಗೆ ಶ್ರೀಮಂತನ ಅನುಕರಣೆ ಮಾಡಲಿಕ್ಕೆ ಹೋಗಿ ಕೃಷಿ ಲಾಭದಾಯಕ ಅಲ್ಲ ಅಂತ ಅನ್ನೋಂಥ ತೀರ್ಮಾನಕ್ಕೆ ಬಂದಿದೆ. ಕೃಷಿ ಲಾಭದಾಯಕವೇ, ಯಾಕೆಂದರೆ ಒಳ್ಳೆಯ ಜೀವನ ಮಾಡೋದಕ್ಕೆ ಸಾಕಷ್ಟು ಆದಾಯ ಕೃಷಿಯಲ್ಲಿ ಬರುತ್ತೆ. ಮೋಜು ಮಾಡೋದಕ್ಕೆ ಬರಲಿಕ್ಕಿಲ್ಲ, ಆದರೆ ಮೋಜು ಮಾಡುವ ಅಗತ್ಯವಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಕೃಷಿಯನ್ನು ಚೆನ್ನಾಗಿ ಅರಿತುಕೊಂಡು ಕೃಷಿ ವಿಶ್ವವಿದ್ಯಾಲಯದ ಚೆನ್ನಾಗಿ ಸಂಪರ್ಕ ಇಟ್ಟುಕೊಂಡು ಕೃಷಿಯನ್ನು ಮಾಡಬೇಕು ಅಂತ ಕೇಳಿಕೊಂಡು, ಕೃಷಿಯ ಯಂತ್ರಗಳನ್ನು ಬಳಸಿ ಕೃಷಿ ಯಂತ್ರಗಳನ್ನು ಬಳಸಿ ವಿಮೆ ಮಾಡಿಸಿ. ವಿಮೆ ಈಗ ಕೇಂದ್ರ ಸರ್ಕಾರದ ವಿಮಾ ಯೋಜನೆ, ಬೆಳೆ ವಿಮಾ ಯೋಜನೆ ಭಾಳ ಚೆನ್ನಾಗಿದೆ. ನಾನೊಂದು ರೇಡಿಯೋದಲ್ಲಿ ಕೇಳಿದ್ದೆ, ಕೃಷಿ ಮಾಡಿದ ಮೇಲೆ ಕೂಡ ವಿಮೆ ಮಾಡ್ಬೋದು, ಮೊದಲೇ ಮಾಡಬೇಕಾದೇನಿಲ್ಲ ಅಂತೇಳಿ. ಹಾಗಾಗಿ ಅನೇಕ ರೀತಿಯಲ್ಲಿ ವಿಮೆಯನ್ನು ಮಾಡಿ ತಮ್ಮ ಸಮಸ್ಯೆಗಳನ್ನು ಕಂಡುಕೊಂಡು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ, ಭಾಳ ಸಂತೋಷವಾಗಿದೆ ನನಗೆ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಬಂದು. ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ಗೌರವಗಳನ್ನು ಸಲ್ಲಿಸಿ, ಕುಲಪತಿಗಳಾದ ಶ್ರೀ ಜಗದೀಶ್ ಅವರು ಒಳ್ಳೆಯ ಆಸಕ್ತರು, ಕುತೂಹಲ ಮತ್ತು ಉತ್ಸಾಹದಿಂದ ಕೆಲಸ ಮಾಡೋರು, ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಎಲ್ರಿಗೂ ಶುಭವಾಗಲಿ, ಕೃಷಿಕರಿಗೆ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸಿ.